ನೇರವಾಗಿ ಅಡುಗೆ ಮನೆ ಹೊಕ್ಕರು. ಅಲ್ಲಿ ಹೋದರೆ ಕೆಲಸ ಅರ್ಧದಲ್ಲಿಯೇ ನಿಲ್ಲುತ್ತದೆ ಎನ್ನುವ ಬೇಸರ. ರಾಜೀವ್ನ ನೆನಪಾಯಿತು. ಕಣ್ಣಾಲಿಗಳು ತುಂಬಿ ಬಂದವು. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ಮಕ್ಕಳಿಗಿಂತ ಮಿಗಿಲಾಗಿ ಅವನನ್ನು ಪ್ರೀತಿಸುತ್ತಿದ್ದರು. ವ್ಯಥೆಯ ನೆರಳು ಆಕೆಯ ಮುಖದ ಮೇಲಾಡಿತು. ಎದೆಯಾಳದ ವೇದನೆಯ ಬಿಸಿ ಉಸಿರನ್ನು ದಬ್ಬಿದರು. ಮಕ್ಕಳನ್ನು ಬುದ್ಧಿವಂತರೆಂದು ಹೆಮ್ಮೆ ಪಡುತ್ತಿದ್ದ ನಮ್ಮ ವಿವೇಕಕ್ಕೆ ತಾವೇ ನಿಂದಿಸಿಕೊಳ್ಳುತ್ತಿದ್ದರು. ಇಬ್ಬರು ಉನ್ನತ ವಿದ್ಯಾಭ್ಯಾಸಕ್ಕೆಂದು ಹೊರದೇಶಕ್ಕೆ ಹೋದವರು ಅಲ್ಲಿಯೇ ಉಳಿದಿದ್ದರು. ಒಬ್ಬ ಅಲ್ಲೇ ಉಳಿದರೂ ಇನ್ನೊಬ್ಬ ಹಿಂದಿರುಗಿ ಬರುವ ಯೋಚನೆ ಇತ್ತು. ಆದರೆ ಈಗ ಇಬ್ಬರು ಗಂಡು ಮಕ್ಕಳು ದೂರ, ಬಹಳ ದೂರ. ಏನ್ರಿ ಮಾಡ್ತಾ ಇದ್ದೀರಾ? ಬೇಸರವಾದರೂ ಆ ಸ್ವರದ ಆಕರ್ಷಣೆ ಅಪಾರ. ಸಾವಕಾಶವಾಗಿಯೇ ಹೊರಗೆ ಹೋದರು. ಹೆಂಡತಿಯ ಮುಖದ ಮೇಲಿನ ಕೋಪ ಗಮನಿಸಿದ ರಾಯರು, ಎಷ್ಟು ಸಲ ಕೂಗೋದು? ನಿನ್ನ ಮೊಮ್ಮಗ ಎಷ್ಟು ಬುದ್ಧಿವಂತ ನೋಡು. ಅವರು ಮುಂದೇನೋ ಹೇಳುವವರಿದ್ದರು. ಅಷ್ಟರಲ್ಲಿ, ಸದ್ಯಕ್ಕೆ ನೀವು ನೋಡಿ, ನನಗೆ ಇನ್ನೂ ಅಡಿಗೆ ಆಗಿಲ್ಲ, ಒಳ ಹೋಗಿಬಿಟ್ಟರು. ಏನಪ್ಪ ಮಧು, ನಿಮ್ಮಜ್ಜಿ ಹೊರಟೇ ಹೋದರು? ನಿರಾಶರಾಗದಂತೆ ಕೈಯಾಡಿಸಿ ನಟಿಸಿ ಹೇಳಿದರು. ಮಧು ಮಾನಸ ಮುಖ ಉಮ್ಮಿಸಿದರು. ರಾಯರು ಆ ಮುದ್ದು ಮಕ್ಕಳ ಚೆಲುವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಮಾಡಿದರು. ಹೋಗ್ಲಿ ಬಿಡು ತಾತ. ಮಧು ಕೈ ತಾತನ ಬೆರಳನ್ನಿಡಿಯಿತು. ಅಜ್ಜಿ, ಈ ಸಲ ಎಲೆಕ್ಷನ್ನಿಗೆ ನಿಂತರೆ ನಾನು ಓಟೇ ಹಾಕಲ್ಲ. ತನ್ನ ದೃಢ ನಿರ್ಧಾರವನ್ನು ತಾತನ ಮುಂದಿಟ್ಟ. ನಾನು ಹಾಕೋಲ್ಲ. ಮಾನಸ ಮುಖ ಊದಿಸಿದಳು. ನಾನು ಹಾಕೋಲ್ಲ. ತಾವು ಅವರ ಜೊತೆ ಸೇರಿದರು. ನಗು ನಗು ಮನೆಯೆಲ್ಲ ತುಂಬಿ ಹೋಯಿತು. ಪುಟಾಣಿಗಳು ಮನೆಯ ಜೀವಂತ ಲಕ್ಷಣ. ರಾಯರು ಮಿಲಿಟರಿ ಆಫೀಸರ್ ಆಗಿದ್ದವರು. ಸದಾ ಅಲ್ಲಿಯದೇ ಗೀಳು. ಮಕ್ಕಳಿಗೆ ಮೊದಲಿನಿಂದಲೂ ವಿದ್ಯಾಭ್ಯಾಸದ ಜೊತೆಗೆ ಸೈನಿಕ ಶಿಕ್ಷಣವೂ ಅಗತ್ಯವೆಂದು ಅವರ ನಂಬಿಕೆ. ಮಧು ಮಾನಸಗೆ ಇಲ್ಲಿ ಇರೋ ಅಷ್ಟು ದಿನವೂ ತಾವೇ ಕವಾಯತು ಹೇಳಿಕೊಡುತ್ತಿದ್ದರು. ಶುರು ಮಾಡೋಣವಾ? ಕೈಯಲ್ಲಿ ವಿಜಿಲ್ ಹಿಡಿದು ನಿಂತರು. ಸ್ವರ ಕೇಳಿಯೇ ಕನಕಮ್ಮ ಓಡಿ ಬಂದರು. ಸದ್ಯಕ್ಕೆ ಸಾಕು ಮಾಡಿ. ಅವರು ತಿಂಡಿ ತಿನ್ನಲಿ. ಪುಟಾಣಿಗಳ ಕೈಕಾಲು ಏನಾಗಬೇಕು? ಮಿಲಿಟರಿ ಜನನೇ ಶುದ್ಧ ಹೊರಟು ಸಿಡುಕಿದರು. ಮಧು ಮಾನಸ ಅಜ್ಜಿಯತ್ತ ಕಣ್ಣು ಹೊರಳಿಸಿದರು. ಮುಖದಲ್ಲಿ ಬೇಸರವಿತ್ತು. ಮೊದಲು ತಿಂಡಿ ತಿನ್ನಿ. ಸ್ವರದಲ್ಲಿ ಅಕ್ಕರೆ ಇಣುಕಿತು. ಮೊಮ್ಮಕ್ಕಳು ಮನೆಯಲ್ಲಿ ಇದ್ದಷ್ಟು ದಿನ ತಾವು ವಯಸ್ಸಾದವರು ಎಂಬುದನ್ನೇ ಮರೆತು ಯುವತಿಯಂತೆ ಉತ್ಸಾಹದಿಂದ ಓಡಿ ಆಡುತ್ತಿದ್ದರು. ಎಷ್ಟು ಅಕ್ಕರೆಯಿಂದ ನೋಡಿದರೂ ಅವರಿಗೆ ತೃಪ್ತಿಯಾಗದು. ಹೆಂಡತಿ ಮಾತುಗಳಿಗೆ ಸುಸ್ತಾದವರಂತೆ ನಿಂತರು ರಾವ್. ಕೈ ಸೊಂಟದ ಮೇಲಕ್ಕೆ ಹೋಯಿತು. ಕಣ್ಣುಗಳು ಕಿರಿದಾದವು. ಹಾಳಾಯಿತು ನಮ್ಮ ದೇಶ. ನಿಮ್ಮಂಥವರಿಂದಲೇ ಹಾಳಾದ್ದು. ಚೀಚಿ. ಬೇಸರ ವ್ಯಕ್ತಪಡಿಸಿದಾಗ ಕನಕಮ್ಮ ಆ ಮಾತುಗಳ ಗಮನವನ್ನೇ ಕೊಡಲಿಲ್ಲ. ಅದೆಲ್ಲ ಇರಲಿ, ಮೊದಲು ತಿಂಡಿ ತಿನ್ನಿ, ಆಮೇಲೆ ಉಪದೇಶ. ಮಕ್ಕಳನ್ನು ಕರೆದೊಯ್ದಾಗ ಮುಖ ಮೇಲೆತ್ತಿ ಬಿಸಿ ಉಸಿರನ್ನು ಚೆಲ್ಲಿದರು. ಮುಖದಲ್ಲಿ ಕಸಿವಿಸಿ ಕಾಣಿಸಿಕೊಂಡಿತು. ಅವರಿಗೆ ಮಕ್ಕಳನ್ನು ಅತಿಯಾಗಿ ನಾಜೂಕು ಮಾಡಿ ಬೆಳೆಸೋ ತಾಯಿ ತಂದೆಯರನ್ನು ಕಂಡರೆ ಕೋಪ. ಮಕ್ಕಳು ಒರಟಾಗಿ ಬೆಳೆಯಬೇಕು. ಎಂಥ ಕೆಲಸ ಮಾಡಲು ಅವರ ದೇಹದ ಅಂಗಾಂಗಗಳನ್ನು ಸಿದ್ಧ ಮಾಡಬೇಕು. ಮುದ್ದು ಜೋಪಾನಕ್ಕೆ ಒಂದು ಮಿತಿ ಇರಬೇಕು. ದೇಶ ರಕ್ಷಣೆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದರ ತಯಾರಿ ಮನೆಯಿಂದಲೇ ನಡೆಯಬೇಕೆಂಬುದೇ ಅವರ ಉದ್ದೇಶ. ಹಿತ್ತಲಿನಲ್ಲಿರೋ ನಲ್ಲಿ ಬಳಿ ಕೈಕಾಲು ತೊಳೆದು ಬಂದರು. ಹೊಗೆಯಾಡುವಂತಿತ್ತು. ಗಂಡು ಮಕ್ಕಳ ನೆನಪಿನಿಂದ ಅವರೆದೆ ಭಾರವಾಯಿತು. ಮನುಷ್ಯನ ಲೆಕ್ಕಾಚಾರವೇ ಒಂದು, ವಿಧಿಯ ಸಂಚೆ ಬೇರೆ. ತುಟಿಗಳ ಮೇಲೆ ನೋವಿನ ನಗೆ ಮಿನುಗಿತು. ಬಲವಂತದಿಂದ ತಳ್ಳಿ ಹಾಕಿದರು. ರೆಡಿನಾ? ಈಗ ಬಂದೆ. ಕೋಣೆಯೊಳಗೆ ಹೋದರು. ವೇದನೆಯ ಮೇಲೆ ಚಪ್ಪಡಿ ಎಳೆದು ಉತ್ಸಾಹದಿಂದ ಹೊರಬಂದರು. ಮಗಳಿನ್ನೂ ಬಂದಿರಲಿಲ್ಲ. ಮಗಳು ಇರೋಷ್ಟು ದಿನವೂ ಜೊತೆಯಲ್ಲೇ ಆಗಬೇಕು ಊಟ ತಿಂಡಿಯೆಲ್ಲ. ಅವರ ಪಾಲಿಗೆ ಅಮೂಲ್ಯ ಕ್ಷಣಗಳು ಸಿಕ್ಕಾಗ ಜೀವನದಲ್ಲಿ ಸುಖದ ಕ್ಷಣಗಳನ್ನು ಕಳೆದುಕೊಳ್ಳದೆ ಅನುಭವಿಸಬೇಕು. ಇದು ಅವರ ಧ್ಯೇಯ. ಅದನ್ನು ಪಾಲಿಸುತ್ತಲೂ ಇದ್ದರು. ನಗು ನಗುತ್ತಾ ಕಾಲ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು. ತಿನ್ನಿ, ಆರೋಗುತ್ತೆ ಎಂದರು ಕನಕಮ್ಮ. ವಿಜಯ ಬರಲಿ. ಆಕೆಯ ಕಣ್ಣುಗಳ ಮುಂದೆ ಮಂಜು ಮಿಸುಕಾಡಿತು. ಬಾಯಿ ಬಿಟ್ಟು ಏನೂ ಆಡದಿದ್ದರೂ ಗಂಡು ಮಕ್ಕಳ ಬಗ್ಗೆ ನಿರಾಶರಾಗಿದ್ದಾರೆ ಎಂಬುದನ್ನು ಅವರು ಬಲ್ಲರು. ವಿಜ್ಜು, ಬೇಗ ಬಾ. ನಿಮ್ಮ ತಂದೆ ತಿಂಡಿ ತಿನ್ನೋಲ್ಲ. ಬಂದೆ. ಸ್ವರದ ಹಿಂದೇನೆ ವಿಜಯ ಬಂದಳು. ಆ ಸರಳ ಅಲಂಕಾರದಲ್ಲಿ ಚೆಲುವಾಗಿ ಕಾಣುತ್ತಿದ್ದಳು. ಕನಕಮ್ಮ ಕಣ್ಣರಳಿಸಿದರು. ನಮ್ಮ ವಿಜಯ 2 ಮಕ್ಕಳ ತಾಯಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಕಣ್ಣುಗಳಲ್ಲಿ ಮೆಚ್ಚುಗೆ ಇಣುಕಿತು. ಅವಳ ತುಟಿಯಂಚಿನಲ್ಲಿ ಕಿರುನಗೆ ಮೂಡಿತು. ರಾಜೀವ್ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ. ರಾವ್ ಮೆಚ್ಚುಗೆಯಿಂದ ಅಂದಾಗ ವಿಜಯಳ ಮುಖದ ಬಣ್ಣವೇ ಇಳಿದು ಹೋಯಿತು. ಕಣ್ಣುಗಳು ಕಿರಿದಾದವು. ತುಟಿ ಕಚ್ಚಿ ನೋವಿನ ಉಗುಳನ್ನು ನುಂಗಿದಳು. ಏನಮ್ಮ, ಪ್ರಾರಂಭಿಸೋಣವಾ? ಓ. ತಂದೆಯತ್ತ ನೋಡಲಾಗದೆ ಕುಸಿದವಳಂತೆ ಚೇರ್ನಲ್ಲಿ ಕುಳಿತಳು. ಬಿಸಿ ಬಿಸಿ ಹೊಗೆಯಾಡುವ ಇಡ್ಲಿ ಚಟ್ನಿ, ಬೆಣ್ಣೆ ಪಲ್ಯ, ಮಮತೆಯಿಂದ ಬಡಿಸುವ ತಾಯಿ, ಆದರದಿಂದ ಉಪಚರಿಸುವ ತಂದೆ. ಆದರೇನು ಅವಳಿಂದ ತಿನ್ನಲಾಗಲಿಲ್ಲ. ಪದೇ ಪದೇ ರಾಜೀವ್ ನೆನಪು. ಬೇರೆಯಾಗಿ ಉಳಿದು ಬಿಡುವ ನಿರ್ಧಾರ ಮಾಡಿದ್ದಳು. ಸಾಧ್ಯವೇ? ನಿರ್ಧಾರ ಕೆಲವೊಮ್ಮೆ ದುರ್ಬಲತೆಯ ಬಿರುಗಾಳಿಯಲ್ಲಿ ತರಗೆಲೆಯಂತೆ ತೂರಿಕೊಂಡು ಹೋಗಿಬಿಡುತ್ತಿತ್ತು. ಛೇ, ಎಂತಹ ದುರ್ಬಲ ಮನ. ಆದರೆ ಮಾನಸ, ಮಧು ನಾನು ಫಸ್ಟು ಎಂದು ತಾತನ ಬಾಯಿಗೆ ಇಡ್ಲಿಯನ್ನು ತುರುಕುತ್ತಿದ್ದರು. ಅವರಿಗಂತೂ ಬೇಸರವಿಲ್ಲ. ತಾನಾಗಿ ಬಾಯೊಡ್ಡಿ ತಿನ್ನುತ್ತಿದ್ದರು. ಮಧ್ಯೆ ಮಧ್ಯೆ ಮಾತಿನ ಚಟಾಕಿಗಳು. 1 ಗಂಟೆಯೇ ಆಯಿತು. ಕನಕಮ್ಮನ ಮನಕ್ಕೆ ಆ ನೋಟ ಅಪ್ಯಾಯಮಾನವಾಗಿತ್ತು. ನಗುತ್ತಾ ನೋಡುತ್ತಾ ನಿಂತರು.
ಈ ಸಡಗರದಲ್ಲಿ ಮಗಳ ಅನ್ಯಮನಸ್ಕತೆಯನ್ನು ಗಮನಿಸಲಿಲ್ಲ. ಅವರು ತಟ್ಟನೆ ತಿರುಗಿದಾಗ ಅವಳ ತಟ್ಟೆಯಲ್ಲಿ ಹಾಕಿದ್ದ 4 ಇಡ್ಲಿಗಳಲ್ಲಿ 2.5 ಹಾಗೆ ಇತ್ತು. ರೇಗಿಕೊಂಡರು. ಇದೆಂಥ ತಿಂಡಿ ತಿನ್ನಾಟ, 2 ಇಡ್ಲಿ ನಿನ್ನಿಂದ ತಿನ್ನಲಿಕ್ಕಾಗಲಿಲ್ಲ ನೋಡು. ಹುಡುಗರು, ಅವರು ಎಷ್ಟು ಇಡ್ಲಿ ತಿಂದು ಮುಗಿಸಿದ್ದಾರೆ? ವಿಜಯ ಬೆರಳುಗಳತ್ತ ನೋಡಿದಳು. ಮುರಿದ ಇಡ್ಲಿ ಚೂರಿತ್ತು, ಆದರೆ ಬಾಯಿಗೆ ಹೋಗಲು ಮುಷ್ಕರ ಹೂಡಿತ್ತು. ಬೆರಳುಗಳು ಹಿಡಿದಿದ್ದ ಇಡ್ಲಿ ಚೂರು ತಟ್ಟೆಯೊಳಕ್ಕೆ ಬಿತ್ತು. ಯಾಕೋ ತಿನ್ನೋಕ್ಕಾಗಲಿಲ್ಲ. ಕನಕಮ್ಮ ಹುಬ್ಬೇರಿಸಿದರು. ಇವಳ ಆರೋಗ್ಯ ಸರಿಯಾಗಿದೆಯಾ? ಮನದಲ್ಲಿಯೇ ಚಡಪಡಿಸಿದರು. ರಾವ್ ನೋಟ ಮಗಳತ್ತ ಹರಿಯಿತು. ಕಣ್ಣುಗಳಲ್ಲಿ ಸಹಾನುಭೂತಿ ಮಿನುಗಿತು. ಆದರೂ ತುಸು ಬಗ್ಗಿ ತಮಾಷೆಯ ಸ್ವರದಲ್ಲಿ ರಾಜೀವ್ ಬರಬೇಕಾ ಎಂದಾಗ ವಿಜಯ ನಕ್ಕು ಎದ್ದು ಹೋದಳು. ವರಾಂಡ ದಾಟಿ ಕಾಂಪೌಂಡ್ಗೆ ಇಳಿದಳು. ಮಲ್ಲಿಗೆಯ ಬಳ್ಳಿಗಳಲ್ಲಿ ಹೂವುಗಳು ಅರಳಿದ್ದವು. ದಿನ ಕೆಲಸದವಳು ಬಿಡಿಸುತ್ತಿದ್ದಳು. ವಿಜಯ ಬಂದ ಮೇಲೆ ಆ ಕೆಲಸ ತಾನೇ ವಹಿಸಿಕೊಂಡಿದ್ದಳು. ಮೊಗ್ಗು ಬಿಡಿಸುವುದು ಅವಳಿಗೆ ಇಷ್ಟವಾದ ಕೆಲಸ. ಬೇಸರದಿಂದ ಹಿಂದಿನ ಸಂಜೆ ಆ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಇಂದು ಗಿಡದ ತುಂಬ ಹೂ. ಗಾಳಿ ಬೀಸಿದರೆ ಹಾಯೆನಿಸುವಂತಹ ಸುವಾಸನೆ. ಹೋಗಿ ಗಿಡದ ಬಳಿ ನಿಂತಳು. ಹಸಿರು ಎಲೆಗಳ ನಡುವೆ ಕಾಣುತ್ತಿದ್ದ ಬಿಳಿಯ ಹೂಗಳು ನೋಡಲು ಚೇತೋಹಾರಿಯಾಗಿತ್ತು. ಬೆರಳುಗಳನ್ನು ಅದರ ಮೇಲಾಡಿಸಿದಳು. ಎಂತಹುದೋ ಸಂತೋಷ. ಮಮ್ಮಿ, ಬುಟ್ಟಿ ತಂದಿದ್ದೀನಿ. ಸ್ವರ ಬಂದತ್ತ ತಿರುಗಿದಳು. ಮಾನಸ ಎಂದಿನ ಬಿದಿರು ಬುಟ್ಟಿಯನ್ನು ಹಿಡಿದು ನಿಂತಿದ್ದಳು. ಅವಳ ಬಾಬು ಕೂದಲು ಇಲ್ಲಿಗೆ ಬಂದ ಮೇಲೆ ಕನಕಮ್ಮನವರ ಕೈಗೆ ಸಿಕ್ಕಿ 2 ಜಡೆಯಾಗಿತ್ತು. ಬಿಸ್ಲು, ನೀನು ಒಳಗಡೆ ಹೋಗು, ನಾನು ಬಿಡಿಸ್ಕೊಂಡು ಬರ್ತೀನಿ ಎಂದಳು. ಕೆಂಪನೆಯ ಮಾನಸ ಮುಖ ನೋಡುತ್ತಾ, ನಿಂಗೂ ಬಿಸ್ಲು. ಅವಳ ಕಣ್ಣುಗಳು ಕಿರಿದಾದವು. ವಿಜಯ ಯೋಚಿಸುತ್ತಾ ಅರಳಿದ ಒಂದೊಂದೇ ಹೂವನ್ನು ಬಿಡಿಸಿ ಬುಟ್ಟಿಯಲ್ಲಿ ಹಾಕುತ್ತಿದ್ದಳು. ಬುಟ್ಟಿಯಲ್ಲಿ ಬೀಳುತ್ತಿದ್ದ ಹೂಗಳತ್ತ ನೋಡುತ್ತಾ ಕೈಗೆ ಎಟುಕುವ ಹೂಗಳನ್ನು ಬಿಡಿಸಿ ಹಾಕುವ ಕೆಲಸವನ್ನು ಕೂಡ ಮಾನಸ ಮಾಡುತ್ತಿದ್ದಳು. ಅವಳಿಗೆ ತುಂಬ ಅಕ್ಕರೆ. ಬಾಬ್ ಕೂದಲನ್ನು ಹೆಣೆಯುವುದಕ್ಕೆ ಪ್ರಯಾಸವಾದರೂ ಕನಕಮ್ಮ ಮಾಡಿ ಮುಗಿಸುತ್ತಿದ್ದರು. ಅವರುಗಳಿಗೆ ಇಂದಿನ ಫ್ಯಾಷನ್ ಸೇರುತ್ತಿರಲಿಲ್ಲ. ಗಂಡು ಮಕ್ಕಳು ತಂದೆಯನ್ನು ಡ್ಯಾಡಿ ಎಂದು ಸಂಬೋಧಿಸಲು ಶುರು ಮಾಡಿದಾಗ ಮುಖ ಕಿವುಚಿ ಸಿಡುಕಿದ್ದರು. ಅವರನ್ನು ಮಾತ್ರ ಅಮ್ಮ ಎಂದೇ ಕರೆಯಬೇಕು, ಅಲ್ಲದಿದ್ದರೆ ಮಾತಾಡುತ್ತಲೇ ಇರಲಿಲ್ಲ. ಎಷ್ಟೇ ವಿದ್ಯೆ ಕಲಿತರೂ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಪಾಲಿಸಬೇಕು ಎಂಬುದು ಅವರ ಮತ. ಆದರೆ ಒಳ್ಳೆಯದನ್ನು ಸ್ವಾಗತಿಸಬಾರದೆಂಬ ನಿಯಮವನ್ನೇನೂ ಇಟ್ಟಿರಲಿಲ್ಲ. ಮಮ್ಮಿ, ಅಲ್ಲಿ ನೋಡು ಎಷ್ಟೊಂದು. ಮಾನಸಳ ಸ್ವರ ಅವಳ ಯೋಚನಾ ಸರಪಣಿಯನ್ನು ತುಂಡು ಮಾಡಿತು. ಅವಳತ್ತ ತಿರುಗಿದಳು. ಬಿಸಿಲಿಗೆ ಮುಖ ಕೆಂಪಾಗಿತ್ತು. ತುಂಬ ಬಿಸಿಲು, ಸಾಕ್ಬಿಡು. ಎದುರು ಬಿಸಿಲಿಗೆ ಕಣ್ಣುಗಳನ್ನು ಕಿರಿದು ಮಾಡಿ ಹೇಳಿದಳು. ಮಾನಸಳ ಮುಖ ಚಿಕ್ಕದಾಯಿತು. ಈ ಬುಟ್ಟಿ ತುಂಬ ಬಿಡಿಸಿ ಅಜ್ಜಿಯ ಮುಂದೆ ಇಡಬೇಕು. ಅವರು ಕತೆ ಹೇಳುತ್ತಾ ಹೂ ಕಟ್ಟಬೇಕು. ಇವಳು ಕೇಳುತ್ತಾ ಕೂಡಬೇಕು. ಮಧು ಇವರಿಬ್ಬರ ಮಧ್ಯೆ ಕೂತು ಕತೆಗೆ ಸಂಬಂಧಿಸಿದಂತೆ ಆಗಾಗ ಪ್ರಶ್ನೆ ಕೇಳಬೇಕು. ಅವರು ಹೇಳಬೇಕು. ಇವಳು ಕಿವಿ ಅರಳಿಸಿ ಕೇಳುತ್ತಾ ಕೂಡಬೇಕು. ಯಾಕೆ ಇನ್ನೂ ಬೇಕಾ ಎಂದು ಕೇಳಿದಳು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.